ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ರಾಮಾಚಾರ್ಯ ತದ್ರೂಪಿಯಾಗಿರ್ತಕ್ಕಂಥ ಕಿಟ್ಟಿ ಆಲಿಯಾಸ್ ಕೃಷ್ಣ ಅದ್ದೂರಿ ಎಂಟ್ರಿ ಆಗ್ತದೆ. ಇಷ್ಟು ದಿನಗಳ ನಂತರ ಸತ್ತೋಗಿದ್ದ ಅಂತ ಅನ್ಕೊಂಡಿದ್ದಂಥ ಕಿಟ್ಟಿ ಬದುಕಿ ಬರುವುದ್ರ ಮುಖಾಂತರ ಮದುವೆ ಮನೇಲಿ ಧೂಳೆಪ್ಸೋಕೆ ರೆಡಿಯಾಗಿದ್ದಾರೆ. ವೈಶ್ವಕ, ಮಾನ್ಯತಾ, ಮಂಜುಡಿ ಮೂವರು ಕೂಡ ಸೇರಿಕೊಂಡು ಕಿಟ್ಟಿ ಹೆಸರಲ್ಲಿ ರಾಮಾಚಾರಿನ ಮುಗಿಸ್ಬೇಕು ಅನ್ನೋ ಸ್ಕೆಚ್ ಹಾಕೊಂಡಿದ್ರು. ಆದರೆ ಈಗ ಅವರೇ ತಲೆದಂಡ ಆಗೋ ಪರಿಸ್ಥಿತಿ ಎದುರಾಗ್ತದೆ. ಅವ್ರಿಗೇನೆ ಆಗಿದ್ರೆ ಏನಪ್ಪ ಆಗತ್ತೆ. ಜೊತೆಗೆ ಇಲ್ಲಿ ಚಾರು ಮಾಂಗಲ್ಯನ ತೆಗ್ಸೋಕೆ ಮುಂದಾಗ್ತದಾರಲ್ಲ ಮಾನ್ಯತಾ, ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮಂಚೂರಿ ಅವರಂತೂ ತನ್ನ ಮಗ ದಿಗಂತ್ಗೆ ರಾಮಾಚಾರಿ ಹಸಿಮಣೆಗೆ ಬರುವುದಿಲ್ಲ, ನೀನೇ ಹಸಿಮಣೆಯಲ್ಲಿ ಕೂತ್ಕೊಳ್ಳೋದು, ಚಾರುನ ನೀನೇ ಮದುವೆ ಆಗೋದು, ಮಾನ್ಯತಾ ಚಾರು ಇಬ್ಬರ ಆಸ್ತಿ ಕೂಡ ನಮ್ಮ ಕೈ ವಶ ಆಗತ್ತೆ, ನಾವು ಇದನ್ನೆಲ್ಲ ಮಾಡ್ತಿರೋದು ಸುಮ್ಮನೆ ನಮ್ಮ ಒಳ್ಳೇದಕ್ಕೇನೆ ತಾನೆ, ಜೊತೆಗೆ ನೀನು ಆರಾಮಾಗಿ ಆಸ್ತಿನ ನೋಡಿಕೊಂಡು ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಿದ್ರೆ, ಈ ಕಡೆ ಯಾವಂದ್ರೂ ಸುಳಿವು ಕೂಡ ಇಲ್ಲ ಮಾನ್ಯತಾಗೆ. ಜಸ್ಟ್ ನಾನು ಮಂಜುಡಿ ಮಗಂಗೆ ಮದುವೆ ಮಾಡಿಸ್ತೀನಿ, ಸ್ಟೇಟಸ್ ಇರೋ ಹುಡುಗಂಗೆ ಮದುವೆ ಮಾಡಿಸ್ತೀನಿ ಅನ್ನೋ ಇದರಲ್ಲೇ ಮಗ್ನ ಹಾಕ್ಬಿಡ್ತಾರೆ. ಜೊತೆಗೆ ಇಲ್ಲಿ ಮಂಜುಡಿ, ಮಾನ್ಯತಾ ಹಾಗೆ ವೈಶ್ವಕ ಮೂವರು ಕೂಡ ತಮ್ಮ ಪ್ಲಾನ್ ಬಗ್ಗೆ ಮಾತುಕತೆಗೆ ಸೇರಿದ್ದಾರೆ. ಎಲ್ಲ ಕೂಡ ನಾವು ಅನ್ಕೊಂಡಾಗೆ ಆಗ್ತಿದೆ, ಇನ್ನು ಮುಂದೆ ಕೂಡ ನಾವು ಅನ್ಕೊಂಡಾಗೆ ಆಗ್ಬಿಟ್ರೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ. ಖಂಡಿತ ನಾವು ಅನ್ಕೊಂಡಾಗೆ ಎಲ್ಲ ಆಗುತ್ತೆ, ಯಾಕೆ ಆಗುವುದಿಲ್ಲ. ಖಂಡಿತವಾಗ್ಲೂ ಕೂಡ ಈ ಕಡೆ ರಾಮಾಚಾರಿ ಹಸ್ಮಣಿಗೆ ಬರುವುದಿಲ್ಲ, ಅಷ್ಟರಲ್ಲಿ ಕಿಟ್ಟಿ ಹೆಸರಲ್ಲಿ ಅವನ ಅರೆಸ್ಟ್ ಆಗುತ್ತೆ, ಆನಂತರ ಎನ್ಕೌಂಟರ್ ಆಗುತ್ತೆ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಮಾನ್ಯತಾ? ರಾಮಾಚಾರಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅವನು ತಪ್ಪಿತಸ್ಥನಾಗಿ ಸಿಕ್ಸಾಕೋಕ್ಕೂ ಆಗಲ್ಲ, ಅಷ್ಟು ಪ್ರಾಮಾಣಿಕ ರಾಮಾಚಾರಿ. ಅಂಥವನ್ನ ಅರೆಸ್ಟ್ ಮಾಡಿಸೋದು ಅಷ್ಟು ಸುಲಭನ? ಅವನು ತಪ್ಪಿಸ್ಕೊಳ್ಳೋದಿಲ್ವಾ ಕಿಟ್ಟಿ ಅಲ್ಲ ಅಂತ ಮಂಜುರಿ ಕೇಳ್ತಿದ್ರೆ ಒಂದು ವಿಡಿಯೋನ ತೋರಿಸ್ತಾರೆ ಮಾನ್ಯತಾ. ಆ ಒಂದು ವಿಡಿಯೋದಲ್ಲಿ ಕಿಟ್ಟಿ ನಾನು ರಾಮಾಚಾರಿ ಮನೆಗೆ ಎಂಟ್ರಿ ಕೊಡ್ತಿದ್ದೀನಿ ಅನ್ನೋ ಒಂದು ರೆಕಾರ್ಡ್ ಆಗಿರುತ್ತೆ. ಆ ಒಂದು ವಿಡಿಯೋನ ತೋರಿಸಿದೆ. ಇದು ಯಾವುದೇ ಟೆಕ್ನಾಲಜಿನ ಯೂಸ್ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಅಲ್ಲ, ಸ್ವತಃ ಕಿಟ್ಟಿನೇ ಹೇಳಿರ್ತಕ್ಕಂಥ ಮಾತು. ಈ ಒಂದು ವಿಡಿಯೋದಲ್ಲಿ ನಾನು ರಾಮಾಚಾರಿಯಾಗಿ ಎಂಟ್ರಿ ಕೊಡ್ತಿದ್ದೀನಿ ಅವನ ಜಾಗಕ್ಕೆ ಅಂತ ಹೇಳಿದ್ದಾಗಿದೆ. ಅಂದಮೇಲೆ ರಾಮಾಚಾರಿನ ಕೊಂದು ಕಿಟ್ಟಿಯ ಜಾಗಕ್ಕೆ ಬಂದಿದ್ದಾನೆ. ಇಲ್ಲಿರ್ತಕ್ಕಂಥದ್ದು ಕಿಟ್ಟಿ ರಾಮಾಚಾರಿ ಅಲ್ಲ ಅಂತ ಸಾಬೀತುಪಡಿಸೋದ್ರ ಮುಖಾಂತರ ದೇವವ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ. ತದನಂತರ ರಾಮಾಚಾರಿ ಎಸ್ಕೇಪ್ ಆಗ್ತದಾನೆ. ಕಿಟ್ಟಿ ಅನ್ನೋ ಹೆಸರಲ್ಲಿ ಎನ್ಕೌಂಟರ್ ಮಾಡಲಾಗುತ್ತೆ. ಆಮೇಲೆ ರಾಮಾಚಾರಿ ಸತ್ತು ಹೋಗ್ಬಿಡ್ತಾನೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ರಾಮಾಚಾರಿ ಗೊತ್ತಿರುತ್ತಲ್ವ ಅವನು ಕಿಟ್ಟಿ ಅಂತ ಅಂದಾಗ ಈ ಒಂದು ವಿಡಿಯೋಯಿಂದಾಗಿ ಯಾವುದೇ ಕಾರಣಕ್ಕೂ ರಾಮಾಚಾರಿ ಬಚಾವಾಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈ ವಿಡಿಯೋನೇ ಸಾಕ್ಷಿ, ಅದರಲ್ಲಿ ಇರ್ತಕ್ಕಂಥದ್ದು ಕಿಟ್ಟಿ ರಾಮಾಚಾರಿ ಅಲ್ಲ ಅನ್ನೋದಕ್ಕೆ ಅಂತ ಮಾನ್ಯತಾ ಹೇಳ್ತಾರೆ. ತದನಂತರ ನಾನು ನನ್ನ ಮಗಳು ಜೀವನ ಏನಪ್ಪ ಆಗೋಯ್ತು, ನನ್ನ ಮಗಳು ಜೀವನ ಏನಾಗುತ್ತೆ, ಯಾರು ಬಾಳ್ ಕೊಡ್ತಾರೆ ಅಂತ ಡ್ರಾಮಾ ಮಾಡ್ತೀನಿ. ಆಗ ಮಂಜುರಿ ಬಂದು ಅವಳ ನನಗೆ ಮಗಳಿಗೆ ಮದುವೆ ಮಾಡಿಸ್ಕೊಡ್ತಾಳೆ. ಜೈ ಕೂಡ ಏನು ಮಾತಾಡೋಕ್ಕಾಗುವುದಿಲ್ಲ, ಅವನು ಕೂಡ ಸುಮ್ಮನಾಗಬೇಕಾಗತ್ತೆ ಅಂತ ಮಾನ್ಯತಾ ಹೇಳ್ತಾರೆ. ನಿಮ್ಮ ಮಗಳು ಚಾರು ಒಪ್ಕೋಬೇಕಲ್ಲ ಅಂದಾಗ ಖಂಡಿತ ಅವಳು ಕೂಡ ಒಪ್ಸೋದೇನು ಕಷ್ಟ ಆಗೋದಿಲ್ಲ, ಖಂಡಿತ ಒಪ್ಪಿಸ್ತೀನಿ ಅಂತ ಮಾನ್ಯತಾ ಫುಲ್ ಹೋಪ್ಸಲ್ಲಿದ್ದಾರೆ. ಆದರೆ ಅಲ್ಲಿ ಕಿಟ್ಟಿನ ಗುರುಗಳು ನಿನ್ನ ಮನೆಯನ್ನು ಕಾಯೋದಕ್ಕೆ ಹೋಗು, ಅಧರ್ಮರ ಕೈಲಿ ಅಸ್ತ್ರ ಇದ್ದರೆ ಅಧರ್ಮ ಗೆಲ್ಲತ್ತೆ, ಧರ್ಮಿಷ್ಠರ ಕೈಲಿ ಅಸ್ತ್ರ ಇದ್ದರೆ ಧರ್ಮ ಗೆಲ್ಲತ್ತೆ ಅಂತ ಹೇಳಿ ಈ ಕಡೆ ಕಿಟ್ಟಿನ ಕಳಿಸ್ಕೊಟ್ಟಿದ್ದಾರೆ ತಿಲಕನ ಇಟ್ಟು. ಈ ಕಡೆ ಕಿಟ್ಟಿ ಮದುವೆಗೆ ಬರ್ತಾ ಇದ್ರೆ ಇಲ್ಲಿ ಕಿಟ್ಟಿ ಸತ್ತೋಗಿದ್ದಾನೆ ಅಂತ ಅನ್ಕೊಂಡಿದ್ದಂಥ ಈ ಮೂವರು ಕೂಡ ಇಲ್ಲಿ ಕಿಟ್ಟಿನ ಬಳಸ್ಕೊಂಡು ರಾಮಾಚಾರಿ ವಿರುದ್ಧ ಒಂದು ಮಸ್ತ್ ಪ್ಲಾನ್ನೇ ಸಿದ್ಧ ಮಾಡ್ಕೊಂಡಿದ್ದಾರೆ. ಕಿಟ್ಟಿಯಲ್ಲಿ ಯಾವುದೋ ಒಂದು ಟ್ರಕ್ ಸಿಗುತ್ತೆ, ಅದರ ಸಹಾಯದಿಂದ ಬೆಂಗಳೂರಿನ ಹತ್ರ ಹೊರಟು ಬರ್ತಿದ್ದಾರೆ ಒಬ್ಬೊಂಟಿಯಾಗಿ. ಜೊತೆಗೆ ಇಲ್ಲಿ ಚಾರು ತುಂಬ ಸಂಭ್ರಮದಲ್ಲಿದ್ದಾಳೆ. ನನ್ನಮ್ಮ ಅಪ್ಪ ಇಬ್ಬರು ಕೂಡ ನನ್ನ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು, ಆದರೆ ಇವತ್ತು ಅದೇ ರೀತಿ ಗ್ರ್ಯಾಂಡಾಗಿ ಮದುವೆ ಆಗ್ತದೆ. ನನ್ನಮ್ಮಂಗೆ ಮೊದಲು ರಾಮಾಚಾರಿ ಇಷ್ಟ ಇರಲಿಲ್ಲ, ಆದರೆ ನಮ್ಮಮ್ಮಂಗೇನು ಯಾವತ್ತೂ ಕೂಡ ಸಾಯಿಸಬೇಕು ಅನ್ನೋಷ್ಟು ಕೋಪ ರಾಮಾಚಾರಿ ಮೇಲಿತ್ತಿಲ್ಲ, ಆದರೆ ನನಗೆ ಅಷ್ಟು ಕೋಪ ಆಯಿತು ಅಂತ ನಾನೇ ರಾಮಾಚಾರಿನ ಪ್ರೀತಿಸೋಕೆ ಶುರು ಮಾಡಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಅಂದಮೇಲೆ ರಾಮಾಚಾರಿ ಒಳ್ಳೆತನ ಇದಕ್ಕೆಲ್ಲ ಕಾರಣ. ಅಂದಮೇಲೆ ಅಮ್ಮಂಗೂ ಕೂಡ ರಾಮಾಚಾರಿ ಇಷ್ಟ ಆಗಿರ್ತಾನೆ, ಅವ್ನು ಒಳ್ಳೆತನದಿಂದ ಅಂತ ಚಾರು ತನ್ನ ಫ್ರೆಂಡ್ಸ್ ಹತ್ರ ಹೇಳ್ತಿದ್ರೆ, ಈ ಕಡೆ ಮಾನ್ಯತಾ ಅವರು ತನ್ನ ಅಳಿಯನ್ನೇ ಮುಗಿಸಿ ಮಗಳನ್ನ ವಿಧವೆ ಮಾಡೋ ಕಡೆ ಮುಂದಾಗ್ತಿದ್ದಾರೆ. ಜೊತೆಗೆ ಈ ಕಡೆ ಎಲ್ಲ ನಾವು ಅನ್ಕೊಂಡಾಗೆ ಆಗ್ತಿದೆ ಅಂತ ಎಲ್ಲರೂ ಕೂಡ ಆ ಕಡೆ ಖುಷಿಯಾಗಿದ್ರೆ, ಈ ಕಡೆ ವೈಶಾಖ ಚಾರುನ ಕರೆದಿದ್ದೆ, ಏನು ಬೀಗ್ತಾ ಇದೆಯಾ ಮನೆಗೆ ಬಂದ್ಬಿಡ್ತೀನಿ ಅಂತ. ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನೀನ ಮನೆಗೆ ಬರೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ನಿನ್ನ ಮದುವೆನೇ ನಡೆಯೋದಿಲ್ಲ, ರಾಮಾಚಾರಿ ಹಸೆ ಮಾಡೇನೆ ಹತ್ತೋದಿಲ್ಲ ಅಂತ ಹೇಳ್ತಾ ಇದ್ರೆ, ಏನ್ ಮಾತಾಡ್ತಿದ್ಯಾ, ನೀನ್ ಮುಖವಾಡನ ಕಳ್ಸಿ ಇಡ್ಬೇಕು ಅಂದ್ರೆ ನಾನು ಮದುವೆ ಆಗಿ ಮತ್ತೆ ಆ ಮನೆಗೆ ಬರಲೇಬೇಕಲ್ವಾ? ಏನ್ ಹೇಳ್ದೆ, ರಾಮಾಚಾರಿ ಈ ಜನ್ಮಕ್ಕಲ್ಲ 7 ಜನ್ಮಕ್ಕೂ ಅವನೇ ನನ್ ಗಂಡ, ಅಂದಮೇಲೆ ರಾಮಾಚಾರಿ ಜೊತೆ ಎಂದು ಕೂಡ ನಾನು ಇದ್ದೇ ಇರ್ತೀನಿ, ನೀನ್ ಅನ್ಕೊಂಡಿದ್ ಯಾವ್ದು ಕೂಡ ಆಗೋದಿಲ್ಲ ಅಂತ ಹೇಳ್ತಾಳೆ. ಬಿಕಾಸ್ ಇಲ್ಲಿ ಇಬ್ಬರ ನಡುವೆ ಜಟಾಪಟಿ ಆಗೋದಕ್ಕೆ ಕಾರಣ ಇಲ್ಲಿ ಮಾನ್ಯತಾ ತನ್ನ ಮಗಳನ್ನ ಎಲ್ಲರಿಗೂ
ಕೂಡ ಪರಿಚಯ ಮಾಡಿಕೊಡ್ತಿರ್ತಾರೆ. ಆದ್ರೆ ರಾಮಾಚಾರಿ ಫ್ಯಾಮಿಲಿನ ಕಡೆಗಣಿಸಿರ್ತಾರೆ. ಇದರಿಂದ ಚಾರುಗೆ ತುಂಬಾ ಬೇಜಾರಾಗತ್ತೆ. ಅಮ್ಮನ ಪರಿಚಯ ಮಾಡಿಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಬಟ್ ಅವ್ರು ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗೋದಿಲ್ಲ ಅಂತ ಅಮ್ಮ ಹೇಳ್ತಾರೆ. ಅದಕ್ಕೋಸ್ಕರ ನಂತರ ಚಾರುನೇ ಬಂದಿದ್ದೆ ಅತ್ತೆ, ಮಾವ, ಅಜ್ಜಿ, ನಾದ್ನಿ, ಅಣ್ಣ, ಭಾವ ಎಲ್ಲರನ್ನ ಕೂಡ ತುಂಬಾನೇ ಜಬರ್ದಸ್ತಾಗಿ ಪರಿಚಯ ಮಾಡಿಕೊಡೋದ್ರ ಮುಖಾಂತರ ತನ್ನ ಫ್ಯಾಮಿಲಿ ಎಷ್ಟು ಹೆಮ್ಮೆ ಅನ್ನೋದನ್ನ ತೋರಿಸ್ತಾಳೆ. ಇದನ್ನ ನೋಡಿ ಅಪ್ಪಂಗೂ ಖುಷಿ ಆಗತ್ತೆ. ನಾನು ಮಾಡ್ಬೇಕಾಗಿರೋ ಕೆಲಸನ ನೀನ್ ಮಾಡ್ದೆ ಅಂತ ಜಯಶಂಕರ್ ಕೂಡ ಹೇಳ್ತಾರೆ. ಆದ್ರೆ ವೈಶಾಖನ ಮಾತ್ರ ಚಾರು ಪರಿಚಯ ಮಾಡ್ಕೊಡೋದಿಲ್ಲ. ಆಗ ಅಲ್ಲಿ ಇರ್ತಕ್ಕಂಥ ಒಬ್ರು ಬಂದಿದ್ದೆ, ಏನಮ್ಮ ವೈಶಾಖನ ಪರಿಚಯನೇ ಮಾಡ್ಕೊಳ್ಳಿಲ್ವಲ್ಲ ನೀನು, ಹೋಗುತ್ತೀನ ಅಂತ ಹೇಳಿದಾಗ ಅವರು ಪರಿಚಯ ಮಾಡ್ಕೊಡೋದಲ್ಲ, ಮದ್ವೆ ಮುಗಿಯೋಷ್ಟ್ರೊಳಗೆ ಅವ್ರಿಗೆ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಇದರಿಂದಾಗೆ ಇಲ್ಲಿ ವೈಶಾಖಗೆ ಕೋಪ ಜಾಸ್ತಿ ಆಗಿ ಚಾರು ಹತ್ರ ಬಂದಿದ್ದು ನಿನ್ ಮದ್ವೆ ಆಗಲ್ಲ ಗೀಗಲ್ಲ ಅಂತ ಹೇಳಕ್ ಬಂದಿರುವುದು. ಅದ್ ಜೊತೆಗೆ ನಿನ್ನನ್ನು ಪರಿಚಯ ಮಾಡ್ಕೊಡೋದೇನಿದೆ, ನೀನು ಒಳ್ಳೆವಳೆ ಅಲ್ವಲ್ಲ, ಹೇಗೆ ಪರಿಚಯ ಮಾಡ್ಕೊಳ್ಳಿ, ಒಳ್ಳೆಯವ್ರನ್ನೆಲ್ಲ ಒಳ್ಳೆಯವರು ಅಂದೆ ನಿನ್ನನ್ನು ಕೆಟ್ಟವರು ಅಂತ ಹೇಳೋಕ್ ಆಗಲ್ವಲ್ಲ ಎಲ್ರ ಮುಂದೆ. ಅದಕ್ಕೋಸ್ಕರನೇ ಮದ್ವೆ ಮುಗಿಯೋದ್ರೊಳಗೆ ನೀನೇನಾದ್ರೂ ಆಟ ಆಡ್ತೀಯ, ಅಷ್ಟ್ರೊಳಗೆ ನೀನೇ ಏನು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಪರಿಚಯ ಮಾಡ್ಕೊಡ್ಲಿಲ್ಲ ಅಂತ ಚಾರು ಕೂಡ ವೈಶಾಖಗೆ ಹೇಳ್ತಿದ್ದಾಳೆ. ಜೊತೆಗೆ ನನ್ನ ಗಂಡನ ಜೊತೆ ನಾನು ಮದ್ವೆ ಆಗೋದಿಲ್ವಾ, ನೋಡ್ತಾ ಇರು ನನ್ನ ಗಂಡ ಈ ಒಂದು ಮದ್ವೆಲಿ ಇವತ್ತು ನನ್ನ ಕೆನ್ನೆಗೆ ಬಂದು ಎಲ್ಲರ ಮುಂದೆ ಕಿಸ್ ಮಾಡ್ತಾನೆ ಅಂತ ಚಾಲೆಂಜ್ ಹಾಕ್ತಾಳೆ ಚಾರು. ಈ ಮಾತನ್ನ ಕೇಳಿಸ್ಕೊಂಡಿದ್ದೆ ವೈಶಾಖ ಫುಲ್ ಆಗ್ತಾ ಇದ್ದಾರೆ. ಏನು ರಾಮಾಚಾರಿ ಎಲ್ರ ಮುಂದೆ ನನಗೆ ಕಿಸ್ ಮಾಡುದಾ ಅಂತ, ಖಂಡಿತ ಕಿಸ್ ಮಾಡೇ ಮಾಡ್ತಾರೆ ನೋಡ್ತೀಯ ಅಂತ ಹೇಳಿ ಚಾಲೆಂಜ್ ಮಾಡಿದಾಳೆ. ನಂತರ ರಾಮಾಚಾರಿಗೆ ಕಾಲ್ ಮಾಡಿದ್ದ, ನಾನು ನಿನ್ನ ನೋಡಿ ಎಷ್ಟು ದಿನ ಆಯ್ತು, ನನಗೆ ನೀನು ನೋಡ್ಬೇಕು ಅನಿಸ್ತದೆ, ಬಾ ನನ್ನ ಹೆಂಡತಿಯಾಗಿ ನನ್ಗೆ ಅಧಿಕಾರ ಇದೆ ಕರೆಯೋದು ಅಂತ ಹೇಳ್ತಿದ್ರೆ, ಸರಿ ಆಯ್ತು ಬರ್ತೀನಿ ಅಂತ ಒಂದು ಜಾಗನ ಹೇಳ್ತಾರೆ. ಇಲ್ಲಿ ಚಾರು ತನ್ನ ಗಂಡನ ಭೇಟಿ ಮಾಡಬೇಕು ಅಂತ ಹೋಗ್ತಾ ಇದ್ರೆ ಅಷ್ಟರಲ್ಲಿ ಮಾನ್ಯತಾ ಎಂಟ್ರಿ ಕೊಡ್ತಾರೆ. ಎಲ್ಲಿ ಹೋಗ್ತಿದ್ಯಾ ಏನು ಅಂದಾಗ, ಅದು ದಿಗಂತ ಮಾತಾಡ್ಸಿರ್ಲಿಲ್ವಲ್ಲ ಅದಕ್ಕೋಸ್ಕರ ಮಾತಾಡ್ಸೋಣ ಅಂತ ಹೋಗ್ತಿದ್ದೆ ಅಂದಾಗ ದಿಗಂತ್ ಅಲ್ಲೇ ಹೋಗ್ತಿರ್ತಾರೆ. ದಿಗಂತ್ ನಿನ್ ಜೊತೆ ಚಾರು ಮಾತಾಡ್ಬೇಕಂತೆ, ಹೋಗು ಅಂತ ಹೇಳಿ ಕಳಿಸ್ತಾರೆ. ಖಂಡಿತ ಅಂತ ಹೇಳಿ ಇಬ್ರು ಕೂಡ ಮಾತಾಡ್ಕೊಂಡು ಹೋಗ್ತಿದ್ರೆ, ನೀನ್ ಅನ್ಕೊಂಡಿದ್ಯಾ ಬೇಬಿ ಇವತ್ತು ಒಂದಿನ ಮಾತಾಡ್ತೀನಿ ಅಂತ, ಲೈಫ್ ಲಾಂಗ್ ನಿನ್ ಜೊತೆ ಅವನೇ ಮಾತನಾಡುದು ಅಂತ ಮಾನ್ಯತಾ ಮನಸ್ಸಲ್ಲಿ ಅನ್ಕೋತಾರೆ. ನಂತರ ನಿನಗೆ ಗೊತ್ತಿಲ್ಲ ಅಲ್ಲ, ನೀನ್ ನನ್ ಗಂಡ ನೋಡಿಲ್ಲ ಅಲ್ವಾ, ಅದಕ್ಕೋಸ್ಕರನೇ ನಿನ್ನನ್ನು ಕರ್ಕೊಂಡ್ ಬಂದಿರುವುದು. ನನ್ ಗಂಡ ಎಷ್ಟು ಒಳ್ಳೆಯವ್ರು ಗೊತ್ತಾ, ಅವ್ರ ನೀನ್ ನೋಡ್ಲೇಬೇಕು ಅಂತ ಚಾರು ಹೇಳ್ತಿದ್ರೆ, ಎಷ್ಟು ಬದಲಾಗ್ಬಿಟ್ಟಿದ್ಯಾ ನೀನು, ಹೇಗಿದ್ದೆ ಹೇಗಾಗಿದ್ಯಾ ಅಂತ ದಿಗಂತ ಹೇಳ್ತಿದ್ರೆ, ಎಲ್ಲಾ ಬದಲಾವಣೆಗೂ ಕೂಡ ಕಾರಣ ನನ್ನ ಪ್ರೀತಿಯ ರಾಮಾಚಾರಿ ಅಂತ ಚಾರು ಹೇಳ್ತಿದ್ದಾಳೆ. ಆ ಕಡೆ ಫೈನಲಿ ಬೆಂಗಳೂರಿಗೆ ಬಂದೇ ಬಿಟ್ಟ ಕಿಟ್ಟಿ ಬೆಂಗಳೂರಿಗೆ ಬಂದದ್ದೇ ಮದುವೆ ಮನೆಗೆ ಜಬರ್ದಸ್ತಾಗಿ ಕಿಟ್ಟಿಯಾಗೆ ಎಂಟ್ರಿ ಕೊಡ್ತಿದ್ದಾರೆ. ಇಷ್ಟು ದಿನ ಪಂಚೆ ಶರ್ಟು ಹಾಕುತ್ತಿದ್ದ ಕಿಟ್ಟಿ ಇವತ್ತು ಕಿಟ್ಟಿಯಾಗೆ ಎಂಟ್ರಿ ಕೊಡೋದ್ರ ಮುಖಾಂತರ ಮಾನ್ಯತಾ ವೈಶಾಖಗೆ ಭೂತ ಬಿಡ್ಸೋಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇದ್ಯಾವ್ದರ ಸುಳಿವು ಇಲ್ಲದೆ ರಾಮಾಚಾರಿಗೆ ಕೆಡ್ಡ ತೋಡ್ತೀವಿ ಅಂತ ಅವರೇ ಕೆಡ್ಡಗ್ ಬೀಳೋಕೆ ರೆಡಿ ಆಗಿದ್ದಾರೆ ಮಾನ್ಯತಾ ಮತ್ತೆ ವೈಶಾಖ ಇಬ್ರು ಕೂಡ. ಇದೆಲ್ಲದರ ನಡುವೆ ಅಲ್ಲಿ ಮದುವೆ ಶಾಸ್ತ್ರಗಳು ನಡೀತಾ ಇದೆ. ಈ ಕಡೆ ಆಲ್ರೆಡಿ ಕೃಷ್ಣನ ನೋಡಿರೋದ್ರಿಂದ ದಿಗಂತ್ ಏನಾದ್ರೂ ರಾಮಾಚಾರಿ ನೋಡಿದ್ರೆ ಖಂಡಿತ ನೇರವಾಗಿ ನಾನು ಅಲ್ಲಿ ನೋಡಿದ್ದೆ ಅಲ್ವಾ ಅನ್ನೋದು ಗೊತ್ತಾಗ್ಬಿಡತ್ತೆ. ಇದರಿಂದಾಗಿ ಇಬ್ಬರು ವ್ಯಕ್ತಿಗಳು ಇನ್ನೂ ಇದ್ದಾರೆ ಅನ್ನೋ ಸತ್ಯ ಏನಾದ್ರೂ ದಿಗಂತ್ ಅಮ್ಮಂಗೆ ಹೇಳಿದ್ರೆ ಖಂಡಿತ ಕಿಟ್ಟಿ ಸತ್ತಿಲ್ಲ ಅನ್ನೋ ವಿಷಯ ಕೂಡ ರಿವೀಲ್ ಆಗೋ ಚಾನ್ಸಸ್ ಇದೆ. ಹಾಗಿದ್ರೆ ಕಿಟ್ಟಿ ಬರೋದ್ರ ಒಳಗಡೆನೆ ಇಲ್ಲಿ ವೈಶಾಖ ಮತ್ತೆ ಮಾನ್ಯತಾ ಎಲ್ರಿಗೂ ಕೂಡ ಕಿಟ್ಟಿ ಇನ್ನೂ ಬದುಕಿದಾನೆ ಅನ್ನೋ ವಿಷಯ ಗೊತ್ತಾಗ್ಬಿಡತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದ್ರೆಲ್ಲದರ ನಡುವೆ ಚಾರುಗೆ ಅಲ್ಲಿ ಶಾಸ್ತ್ರ ಆಗ್ತಿರ್ಬೇಕಿದ್ರೆ ಕುತ್ತಿಗೆಯಲ್ಲಿ ಮಂಗಲ ಇಟ್ಕೊಂಡು ಶಾಸ್ತ್ರ ಮಾಡಕ್ ಆಗತ್ತ ಅಂತ ವೈಶಾಖ ಕೇಳಿದಾಗ, ಇಲ್ಲ ಮಾಂಗಲ್ಯವನ್ನ ತೆಗಿಬೇಕಾಗತ್ತೆ, ಒಮ್ಮೆಗೆ 2 ತಾಳಿ ಬೀಳಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಗೌರಿ ಪೂಜೆಯ ನಡುವೆ ಇಲ್ಲಿ ಚಾರು ಮಾಂಗಲ್ಯವನ್ನ ತೆಗೆಯುವ ಸಂದರ್ಭ ಬಂದಿದೆ. ಹಾಗಿದ್ರೆ ತೆಗ್ದೇ ಬಿಡ್ತಾರಾ ಅಥವಾ ಇಲ್ವಾ, ತೆಗಿಯೋಕ್ಕೂ ಮುನ್ನನೇ ಇಲ್ಲಿ ಬೇರೆ ಏನಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ ಸಿಗತ್ತಾ, ಫೈನಲಿ ಏನಾಗತ್ತೆ ಏನಾಗಬಹುದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.